ಕರ್ತನಿಗೆ ಸ್ತೋತ್ರ. ಈ ಕೀರ್ತನೆಯ ಭಾಗದಲ್ಲಿ ಕೀರ್ತನೆಗಾರನು ಬರೆಯುತ್ತಾ ಅಲ್ಲಿ ಹೇಳುವಂಥ ಒಂದು ಮಾತನ್ನ ನಾವು ನೋಡುತ್ತಾ ಇದ್ದೇವೆ. ಅದೇನೆಂದರೆ, ನಾವು ಎಷ್ಟು ಮಾತ್ರದವರು, ಮಾನವನು ಇಲ್ಲವೇ ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು ಎಂದು ಈ ವಾಕ್ಯವು ಹೇಳುತ್ತಾ ಇದೆ. ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಾಗಲೇ ದೇವರು ನಮ್ಮನ್ನು ಹೆಚ್ಚಿಸಲಿಕ್ಕೆ ಸಾಧ್ಯವಾಗುತ್ತದೆ. ಆತನು ಉನ್ನತನೆಂದು ನಾವು ನೆನೆಸುವಾಗಲೇ ನಾವು ಎಷ್ಟು ಹೀನರು ಎಂದು ನಮಗೆ ಗೊತ್ತಾಗುತ್ತದೆ. ಆದುದರಿಂದ ಆತನ ಸಮ್ಮುಖದಲ್ಲಿ ಬಂದಿರುವಂಥ ನಾವು ಆತನಿಗೆ ಹೇಳೋಣ, ಆತನಿಗೆ ಹಾಡೋಣ, ಅಪ್ಪ ನೀನು ಸರ್ವೋತ್ತಮನು, ಸರ್ವರಲ್ಲಿ ಉನ್ನತನು ಉತ್ತಮನು ಆಗಿದ್ದಿ ಎಂದು ಆರಾಧಿಸೋಣ. ಸರ್ವೋತ್ತಮನು ನಮ್ಮ ದೇವರು, ಸ್ತುತಿ ಸ್ತೋತ್ರಕ್ಕೆ ಎಂದು ಯೋಗ್ಯನು ಹಾಡೋಣ. ಸರ್ವೋತ್ತಮನು ನಮ್ಮ ದೇವರು, ಸ್ತುತಿ ಸ್ತೋತ್ರಕ್ಕೆ ಎಂದು ಯೋಗ್ಯನು. ಸುವಾರಗಳ ಸುರಿಸುತ್ತಾನೆ ಸುಕ್ಷೇಮದಿಂದ ಸುರಿಸುತ್ತಾನೆ ಸುಕ್ಷೇಮದಿಂದ ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರ ಆತ್ಮವಶರಾಗಿ ಆರಾಧಿಸುವ ಆತ್ಮಸ್ವರೂಪನಾದ ಯೇಸುವನ್ನೇ ದೇವರ ಆತ್ಮವಶರಾಗಿ ಆರಾಧಿಸುವ ಆತ್ಮಸ್ವರೂಪನಾದ ಯೇಸುವನ್ನು ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯ ದೇವರನ್ನು ಆರಾಧಿಸುವ ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯ ದೇವರನ್ನು ಆರಾಧಿಸುವ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆರಾಧಿಸುವ ಆರಾಧಿಸುವ ಸ್ವರೂಪದ ಆರಾಧಿಸುವ ಹೌದಪ್ಪ ಕರ್ತನೇ, ನೀನು ಸರ್ವೋತ್ತಮನಾದ ದೇವರು. ಅಪ್ಪ, ನೀನು ಆತ್ಮ ಸ್ವರೂಪನಾದ ದೇವರು. ನಿನ್ನನ್ನು ಆರಾಧಿಸುವ ನಾವು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಅಪ್ಪ ನೀನು ನಮ್ಮನ್ನ ಉಂಟು ಮಾಡಿದ್ದೇ. ಹೌದು ಸ್ವಾಮಿ, ಕೀರ್ತನೆ 8:5 ಹೇಳಿದ ಪ್ರಕಾರವಾಗಿ ನೀವು ನಮ್ಮನ್ನ ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ದೀರಾ. ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿದ್ದೀರಲ್ಲ, ನಿನಗೆ ಸ್ತೋತ್ರ. ನಿಮ್ಮನ್ನು ಆರಾಧಿಸುವ ಕೃಪೆಯನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನೀವು ಉನ್ನತರಪ್ಪ, ನೀವು ಉತ್ತಮರಪ್ಪ, ನೀವು ದೇವಾದಿ ದೇವನಾದ ಕರ್ತನಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ. ಹಾಲೆಲೂಯಾ, ಸ್ತೋತ್ರ. ಆಮೆನ್. ಜೀಸಸ್ ಎಲ್ ಶೆಡಾಯ್,
ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೊರತೆಯು ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೊರತೆಯು ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. ಮುಂಜಾನೆಯಲ್ಲೇ ಕೃಪೆಯ ಸುರಿಸುವ ಕೃಪೆಗೆ ಸ್ತೋತ್ರಗಳು, ಮುಂಜಾನೆಯಲ್ಲೇ ಕೃಪೆಯ ಸುರಿಸುವ ಕೃಪೆಗೆ ಸ್ತೋತ್ರಗಳು. ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ಆಶ್ರಯ, ನಿನ್ನ ಹಸ್ತವೇ ಆಶ್ರಯ. ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೊರತೆಯು ಇದುವರೆಗೂ ಕಾದು ನಡೆಸಿದ ಎಬಿನೆಜರ್ ಸ್ತೋತ್ರ, ಇದುವರೆಗೂ ಕಾದು ನಡೆಸಿದ ಎಬಿನೆಜರ್ ಸ್ತೋತ್ರ. ಎಲ್ಲ ದಿನವೂ ಜೊತೆಯಲ್ಲಿರುವ, ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು, ಇಮ್ಮಾನುವೇಲನೇ ಸ್ತೋತ್ರವು. ಎಲ್ ಶಡಾಯ್, ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೊರತೆಯು ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೊರತೆಯು. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ಯೇಸುವೇ, ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. ಹೌದು ಸ್ವಾಮಿ, ನನ್ನ ಬಾಳಿನ ಬಲ ನೀನೇ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ನೀ ಮಾಡಿದೆ. ಮಣ್ಣಲ್ಲಿ ಮಣ್ಣು ಹಾಕಬೇಕಾಗಿತ್ತು, ಅನೇಕರ ಮುಂದೆ ಅವಮಾನ ಪಾಲಾಗಬೇಕಾಗಿತ್ತು, ನಮ್ಮನ್ನು ನೋಡಿ ಅನೇಕರು ನಗುವ ಸ್ಥಿತಿ, ನಮ್ಮನ್ನು ನೋಡಿ ಹೀಯಾಳಿಸುವ ಸ್ಥಿತಿ. ಆದರೆ ಅಪ್ಪ, ನೀನು ನಮ್ಮನ್ನು ಕೈ ಬಿಡದೆ ಎಬೆನೇಜರಾಗಿ ನಮ್ಮ ಜೊತೆಯಲ್ಲೇ ನೀವಿದ್ದೀರಿಪ್ಪ. ಇಮ್ಮಾನುವೇಲನಾಗಿ ನಾನೇ ನಿಮ್ಮ ಕೂಡ ಇದ್ದೇನೆ ಎಂದು ಹೇಳಿದಿರಿ. ಸ್ತೋತ್ರ ಅಪ್ಪ. ಪಾಪಿಗಳಾದ ನಮಗೆ ಪ್ರಭಾವವನ್ನು ಮಾನವನ್ನು ಕಿರೀಟವಾಗಿಟ್ಟವರೇ ನಿನಗೆ ಸ್ತೋತ್ರ. ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ನಮಗೆ ಅಧಿಕಾರವನ್ನು ಕೊಟ್ಟಿದ್ದೀಯ. ಈ ದಿನಗಳಲ್ಲಿ ನೋಡುವಾಗ ಮನುಷ್ಯನು ಸ್ವಾರ್ಥದಿಂದ ಯುದ್ಧಗಳನ್ನು ಮಾಡುತ್ತಾ
ಬೆಲೆಗಳನ್ನು ಏರಿಸುತ್ತಾ ಸ್ವಾರ್ಥಕ್ಕಾಗಿ, ಅಧಿಕಾರಕ್ಕಾಗಿ ದೇವರೇ ಅನೇಕ ಮನುಷ್ಯರ ಜೀವಿತಗಳನ್ನು ಕ್ಷಣ ಮಾತ್ರದಲ್ಲಿ, ದಿನ ಮಾತ್ರಗಳಲ್ಲಿ ವ್ಯತ್ಯಾಸ ಮಾಡ್ತಾ ಇದ್ದಾರೆ. ಅಪ್ಪ, ದಿಢೀರನೆ ಅನೇಕ ವ್ಯತ್ಯಾಸಗಳು ನಡೆಯುತ್ತಾ ಇದ್ದಾವೆ. ಆದರೆ ನಮ್ಮನ್ನು ಪೋಷಿಸಿದವರೇ, ನಮ್ಮನ್ನು ಕಾಪಾಡಿದವರೇ, ಪ್ರತಿದಿನ ನಿನ್ನ ಕೃಪೆಗಳಿಂದ ನಮ್ಮನ್ನು ನಡೆಸಿದವರೇ, ನಿನಗೆ ಸ್ತೋತ್ರ. ನಿನ್ನ ನಾಮಕ್ಕೆ ವಂದನೆ. ಆಮೆನ್, ಹಲ್ಲೆಲೂಯ. ನಾವು ಹಾಡಿದ ಹಾಗೆ ಅಪ್ಪ, ನಿನ್ನ ನಾಮ ನನಗೆ ಪ್ರಿಯ. ಯಾಕೆಂದರೆ ಅನೇಕರು ಅನೇಕ ಕಾರ್ಯಗಳಲ್ಲಿ ಸಂತೋಷ ಪಡುತ್ತಾರೆ. ಕೆಲವರು ತಿನ್ನುವುದರಲ್ಲಿ, ಕೆಲವರು ಕುಡಿಯುವುದರಲ್ಲಿ, ಕೆಲವರು ಸುತ್ತುವುದರಲ್ಲಿ, ಕೆಲವರು ಹಣ ಸಂಪಾದಿಸುವುದರಲ್ಲಿ, ಲೋಕದ ಕಾರ್ಯಗಳಲ್ಲಿ. ನಮಗಾದರೂ ನೀವೇ ನಮಗೆ ಸಂತೋಷ, ನಿಮ್ಮಲ್ಲಿಯೇ ನಮಗೆ ಆನಂದ. ಆಮೆನ್, ಹಲ್ಲೆಲೂಯ. ನಿನ್ನನ್ನು ಆರಾಧಿಸುವ ಕೃಪೆಯನ್ನು ಕೊಟ್ಟ ದೇವರೇ ಸ್ತೋತ್ರ. ತಲೆಯಿಂದ ಪಾದದವರೆಗೂ ನಮ್ಮನ್ನು ಅಭಿಷೇಕಿಸುವ ದೇವರೇ ನಿನಗೆ ಸ್ತೋತ್ರ. ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ನನಗೆ ಆಶ್ರಯ. ಅಪ್ಪ, ನಿನಗೆ ಸ್ತೋತ್ರ. ಜಯ ಕೊಡುವ ದೇವರೇ, ಸಮಾಧಾನ ಕೊಡುವ ದೇವರೇ, ನಂಬಿ ಬಂದವರನ್ನು ಕೈ ಬಿಡದೆ, ತಳ್ಳಿ ಬಿಡದೆ ರೂಪಿಸುವಾತನೇ, ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣಿನಂತೆ ನನ್ನನ್ನು ಕೊಡುತ್ತಾ ಇದ್ದೇನೆ. ನನ್ನನ್ನು ರೂಪಿಸು ಅಪ್ಪ, ರೂಪಿಸು. ಒಂದು ಸುಂದರ ಪಾತ್ರೆಯನ್ನಾಗಿ ಮಾಡಪ್ಪ, ಉಪಯುಕ್ತ ಪಾತ್ರೆಯನ್ನಾಗಿ ಮಾಡು. ಶರೀರವನ್ನು ನೋಡುವಾಗ, ನನ್ನ ಜೀವಿತವನ್ನು ನೋಡುವಾಗ, ಕುಟುಂಬವನ್ನು ನೋಡುವಾಗ ಅನೇಕರ ಮುಂದೆ ಬೇಡವಾದ ಸ್ಥಿತಿಯಲ್ಲಿ ನಾನಿದ್ದೇನಲ್ಲವ. ಯಾಕೆಂದರೆ ನಾನು ನಿನ್ನ ಕೈಗೆ ನನ್ನನ್ನು ಕೊಡಲಿಲ್ಲಪ್ಪ. ನಾನು ನನ್ನದೇ ಆದಂಥ ರೀತಿ ನೀತಿಗಳಲ್ಲಿ ನಡೆದೆನು. ಆದರೆ ಈಗ ನಾನು ಹೇಳುತ್ತಿದ್ದೇನೆ, ಕುಂಬಾರ ನೀನು. ಅಪ್ಪ, ನನ್ನನ್ನು ರೂಪಿಸು, ನನ್ನನ್ನು ರೂಪಿಸು. ನನ್ನ ಕುರುವನ್ನು ನೀನು ನಡೆಸು, ನನ್ನನ್ನು ನಡೆಸು ಸ್ವಾಮಿ. ಕರ್ತನೇ, ನಿನಗೆ ಸ್ತೋತ್ರ. ಕರ್ತನೇ, ಈ ಕೀರ್ತನೆಯಲ್ಲಿ 8:3 ಹೇಳಿದ ಪ್ರಕಾರವಾಗಿ ನಿನ್ನ ಕೈ ಕೆಲಸವಾಗಿರುವ ಆಕಾಶ ಮಂಡಲವನ್ನು, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ನಾನು ನೋಡುವಾಗ ನಾನು ಎಷ್ಟು ಮಾತ್ರದವನಪ್ಪ. ನೀನು ಅವುಗಳನ್ನೇ ಸೃಷ್ಟಿ ಮಾಡಿದವನು. ನಮಗಾಗಿ ಬಲಿಯಾದಿಯೇ, ನಮ್ಮ ಸ್ಥಾನವನ್ನು ವಹಿಸಿದೆಯೇ, ನಮ್ಮನ್ನು ಪ್ರೀತಿಸಿದೆಯೇ. ಈಗೋ ಕರ್ತನೇ, ನಿಮಗೆ ಸ್ತೋತ್ರ, ನಿಮಗೆ ವಂದನೆ, ನಿಮಗೆ ಧನ್ಯವಾದ. ನಿನ್ನ ನಾಮ ನನ್ನ ಜೀವಿತವನ್ನು ಬದಲಾಯಿಸು, ನಮ್ಮನ್ನು ರೂಪಿಸು, ನನ್ನನ್ನು ಅನುಗ್ರಹಿಸು, ಆಶೀರ್ವದಿಸು ಎಂದು ಬೇಡುತ್ತಾ ಇದ್ದೇನೆ. ನೀನು ತಾನೇ ಅನೇಕ ಅದ್ಭುತ ಕೃತ್ಯಗಳನ್ನು ಜೀವಿತದಲ್ಲಿ ಮಾಡುತ್ತೀ ಎಂದು ನಂಬುತ್ತಾ, ನಮ್ಮ ರಕ್ಷಕನು, ಸಕಲಕ್ಕೂ ಮೂಲನು, ಸೃಷ್ಟಿಕರ್ತನು ಯೇಸುವಿನ ನಾಮದಲ್ಲಿ ಆರಾಧಿಸಿದ್ದೇವೆ ತಂದೆಯೇ. ಆಮೆನ್.